ಓ ದೂರದ ಭೂಮಿಯಲ್ಲಿ ಬಹುಶಃ ಸಾವಿರದ ಹಿಂದೆ ಇದ್ದ ಪವಿತ್ರ ಮನುಷ್ಯರ ಕುಟುಂಬವಿತ್ತು. ಆ ಮನೆತನದ ಹೆಸರು ಪೈಗಂಬರ್ ಮೊಹಮ್ಮದ್ ಅವರ ಮನೆತನ. ಈ ಮನೆತನದಲ್ಲಿ ಜನಿಸಿದ ಇಮಾಮ್ ಹುಸೇನ್ ಬಾಬಾ ಎಲ್ಲರಿಗೂ ಪ್ರೀತಿಯ ವ್ಯಕ್ತಿಯಾಗಿರ್ತಾನೆ. ಬಡವರಿಗೆ ಸಹಾಯ ಮತ್ತು ನಿಷ್ಠಾವಂತ ವ್ಯಕ್ತಿಯಾಗಿರ್ತಾನೆ. ಆ ಕಾಲದಲ್ಲಿ ಯಜಿದ್ ಎಂಬ ರಾಜನು ರಾಜ್ಯದ ಗುತ್ತಿಗೆ ಹತ್ತಿದ. ಆದರೆ ಅವನು ಬಡವರ ದಾರಿ ನೋಡಲಿಲ್ಲ, ಧರ್ಮವನ್ನು ಗೌರವಿಸಿಲ್ಲ. ಯಜಿದ್ ಈ ರೀತಿಯಲ್ಲಿ ಹೇಳುತ್ತಾನೆ, ಎಲ್ಲರೂ ನನ್ನನ್ನು ಧರ್ಮದ ನಾಯಕ ಅಂತ ಒಪ್ಪಬೇಕು. ಆಗ ಹುಸೇನ್ ಬಾಬಾ ಹೇಳ್ತಾರೆ ಧೈರ್ಯವಾಗಿ, ನಾನು ಸತ್ಯವನ್ನೇ ಕೇಳುತ್ತೇನೆ, ತಪ್ಪಿಗೆ ಬೆಂಬಲ ಕೊಡುವುದಿಲ್ಲ ಎಂದು. ಆಗ ಯಜಿದ್ ಕೋಪಗೊಂಡು ತನ್ನ ಸೈನ್ಯವನ್ನು ಕಳಿಸಿದ. ಹುಸೇನ್ ಬಾಬಾ ತನ್ನ ಕುಟುಂಬದೊಂದಿಗೆ ನಡೆಗೆ ಹಾಯ್ದರು ಕರಬಲ ಎಂಬ ದೊಡ್ಡ ಭೂಮಿಗೆ. ಅಲ್ಲಿ ಯಾವ ರೀತಿ ಇವರು ಸಿಕ್ಕಾಕೊಂಡಿರ್ತಾರ ಅಂದ್ರೆ, ಬಿಸಿಲಿನಿಂದ ಬೆಣ್ಣೆಯಾದ ಮಣ್ಣು, ನೀರಿಲ್ಲ, ಆಹಾರವಿಲ್ಲ, ಸುತ್ತಲೂ ನೋಡಿದರೆ ಶತ್ರುಗಳು. ಆದರೂ ಅವರು ಧೈರ್ಯವನ್ನು ಹಿಡಿದಿದ್ದರು. ಇವರ ಜೊತೆ ತಮ್ಮ ಹೆಂಡತಿ ಮತ್ತು ಅವನ ಮಗ ಅಲಿ ಅಕ್ಸರ್ ಇವರ ಸಹೋದರರು ಕೂಡ ಇದ್ದರು. ಯಜಿದನ ಸೇನೆ ಇವರ ಮೇಲೆ ಹೋರಾಟ ಪ್ರಾರಂಭ ಮಾಡಿತು. ಆಗ ಹುಸೇನ್ ಬಾಬಾ ಅವರ ಕುಟುಂಬವರು ತಮ್ಮ ಧರ್ಮಕ್ಕಾಗಿ ಜೀವವನ್ನು ಕೊಟ್ಟರು. ಇಷ್ಟಕ್ಕೆ ಯಜಿದ್ನವರು ಸುಮ್ಮನೆ ಆಗಲಿಲ್ಲ. ಹುಸೇನ್ ಬಾಬನವರ ಒಂದು ತಲೆಯನ್ನು ಕತ್ತರಿಸಿ ಕರ್ಬಲಾದಲ್ಲಿ ಮೆರವಣಿಗೆ ಮಾಡಿದರು. ಇದು ಬಿಡಿ, ಪಾಪ ಚಿಕ್ಕ ಮಕ್ಕಳು ಕೂಡ ಹೋಗಿರ್ತಾರೆ. ಅಲ್ಲಿಯೂ ಕೂಡ ಎಲ್ಲಿ ಅವರು ನೀರು ಕೇಳಿದ್ರು ಕೂಡ ಈ ಯಜಿದ್ ಸೇನೆ ಕಾವಲು ನಿಂತಿತ್ತು. ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಏನು ಕೊಡಲಿಲ್ಲ. ಹಾಗೆಯೇ ಪಾಪ ಅವರು ಹಸುವಿನಿಂದ ನೀರಡಿಕೆಯಿಂದ ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಇಷ್ಟೆಲ್ಲ ಅನಾಹುತ ನಡೆಯುವುದಕ್ಕೆ ಮುಂಚೆಯೇ ಹುಸೇನ್ ಬಾಬಾ ಕೈಯಲ್ಲಿ ಮಗುವನ್ನು ಎತ್ತುಕೊಂಡು ಶತ್ರು ಸೇನೆಯ ಕಡೆ ನೋಡಿದರು. ಈ ರೀತಿಯಾಗಿ ಹೇಳುತ್ತಾರೆ, ಈ ಮಗು ಏನು ಗೊತ್ತಿಲ್ಲ, ಈತಗೂ ನೀರಿಲ್ಲವೇ, ಒಂದೆರಡು ಹನಿ ನೀರು ಕೊಡಿ ಎಂದು ಹೇಳಿದರು. ಆದರೆ ಅಲ್ಲಿ ಏನಾಯ್ತು ಎಂದರೆ, ಅದು ನೀರು ಕೊಡದೆಯೇ ಬಾಣವನ್ನು ಆ ಮಗುವಿನ ಮೇಲೆ ಹಾರಿಸಲಾಯಿತು. ಅಲ್ಲಿಯೇ ಹುಸೇನ್ ಬಾಬಾ ಅವರ ಕೈಯಲ್ಲಿಯೇ ಆ ಚಿಕ್ಕ ಮಗುವು ಕೂಡ ಪ್ರಾಣವನ್ನು ತ್ಯಾಗ ಮಾಡಿತು. ಕೊನೆಯಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಕುಟುಂಬದ ಸದಸ್ಯರು ಒಬ್ಬೊಬ್ಬರಾಗಿ ಸಾವನ್ನಪ್ಪಿದರು. ನಾನು ಸತ್ಯಕ್ಕಾಗಿ ಹುಟ್ಟಿದ್ದೆ, ನಾನು ಸತ್ಯದಲ್ಲಿಯೇ ಮುಕ್ತನಾಗುತ್ತಾನೆ ಎಂದು ಈ ಹುಸೇನ್ ಬಾಬಾ ಅವರು ಧೈರ್ಯದಿಂದ ಹೇಳುತ್ತಾರೆ. ಅಂತಿಮವಾಗಿ ಇಡೀ ಪ್ರಪಂಚವಾದ ಇವರ ಫ್ಯಾಮಿಲಿ ಹಾಗೂ ತಮ್ಮ ಒಂದು ಜೀವನವನ್ನು ಈ ಕರ್ಬಲಾದಲ್ಲಿ ಮೀಸಿಡಲಾಯಿತು. ಅದು ಧರ್ಮಕ್ಕಾಗಿ ಎಂದರೆ ಅದು ಎಂತಹ ಮಹಾನ್ ವ್ಯಕ್ತಿಯಾಗಿರಬಹುದು ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಇವರ ಒಂದು ಶೋಕಾಚರಣೆಯನ್ನೇ ಮೊಹರಂ ಹಬ್ಬವಾಗಿ ಆಚರಿಸುತ್ತಾರೆ. ಮೊಹರಂ ಒಂದು ಹಬ್ಬವಲ್ಲ, ಇದು ದುಃಖದ ದಿನ. ಅದು ಕರ್ಬಲಾ ಆತಂಕದಲ್ಲಿ ಒಳಗಾದ ಮಹಾನ್ ವ್ಯಕ್ತಿಗಳ ಒಂದು ಶೋಕಾಚರಣೆ ಎಂದು ಹೇಳಬಹುದು.